ಪಲ್ಲವಿ, ಎಷ್ಟೊತ್ತಿ ಹೀಗೆ ಮಲ್ಗಿರ್ತೀಯಾ? ಕಾಲೇಜಿಗೆ ಲೇಟ್ ಆಗುತ್ತೆ, ಬೇಗ ಎದ್ದೇಳು. ತಗೋ, ಟೀ ತಗೊಂಡ್ ಬಂದಿದ್ದೀನಿ. ಟಕ್ಕಂತ ಸ್ನಾನ ಮಾಡ್ಕೊಂಡು ಟೀ ಕುಡಿಬೇಕು, ಸರಿನಾ? ಆಯ್ತಮ್ಮ. ಹೇ ಅರ್ಜುನ್, ಏನು ಇದು? ಏನು ಹೇಳ್ದೆ ದಿಢೀರ್ ಅಂತ ಬಂದಿದೀಯಾ? ಅದೆಲ್ಲ ಏನಿಲ್ಲ ಅತ್ತೆ, ಊರಲ್ಲಿದ್ದು ತುಂಬಾ ಬೋರ್ ಹೊಡಿತಾಯ್ತು, ಅದಕ್ಕೆ ಸಿಟಿಗೆ ಬರೋಣ ಅಂತೇಳಿ ಬಂದ್ಬಿಟ್ಟೆ. ಹಾಗ ಹೊರಗಡೆ ಯಾಕೆ ನಿಂತಿದೀಯಾ? ಒಳಗ್ ಬಾ. ಹ್ಮ್. ಅರ್ಜುನ್, ಹ್ಮ್? ನೀನ್ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಕೂತಿರು, ನಾನ್ ಕುಡಿಯೋಕ್ ಟೀ ತಗೊಂಡ್ ಬರ್ತೀನಿ. ಹಾ ಸರಿ ಅತ್ತೆ. ಹ್ಮ್. ಹ್ಮ್. ಅರ್ಜುನ್, ತಗೋ ಟೀ ಕುಡಿ. ಹ್ಮ್. ಅರ್ಜುನ್, ಹ್ಮ್. ನಿನ್ನಿವತ್ ನೋಡಿದ್ದು ನನಗ್ ತುಂಬಾ ಆಶ್ಚರ್ಯ ಆಯ್ತು. ನಿಮ್ಮಪ್ಪ ತೀರ್ಕೊಂಡಾಗ ನಿನ್ನ ಊರಲ್ಲಿ ನೋಡಿದ್ದು, ಅದಾದ್ಮೇಲೆ ಈಗ್ಲೇ ನೋಡ್ತಿರೋದು. ಈಗ ನೀನ್ ಹೇಗಿದೀಯಾ? ನನ್ಗೇನು, ನಾನು ಚೆನ್ನಾಗಿದ್ದೀನತ್ತೆ. ಆದ್ರೆ ಅಪ್ಪ ತೀರ್ಕೊಂಡ್ಮೇಲಿಂದಾನೇ ಅಮ್ಮ ಅಪ್ಪ ಇಬ್ರು ಇಲ್ದೇನೆ ಒಬ್ಬ ಅನಾಥ ಆಗೋದೆ. ಆದ್ರಿಂದನೇ ಊರಲ್ಲಿರೋ ಜಮೀನೆಲ್ಲ ಮಾರಿ ಆ ದುಡ್ಡನ್ನ ಇಟ್ಕೊಂಡು ಇಲ್ಲೊಂದು ಕಾರ್ ತಗೊಂಡು ಕ್ಯಾಬ್ ಬಿಸ್ನೆಸ್ ಮಾಡೋಣ ಅಂತ ಈ ಊರಿಗೆ ಬಂದೆ. ಆಹಾ, ಆಹ್, ಹೌದಾ? ಹಾಗಾದ್ರೆ ಊರಲ್ಲಿರೋ ಜಮೀನ್ ಮಾರ್ಬಿಟ್ಟಾ? ಹೌದು ಅತ್ತೆ, ಆದ್ರೆ ನಮ್ಮ ಮನೆಯಿಂದ ಇರೋ ಒಂದ್ 4 ಕುಂಟೆ ಜಾಗ ಮಾತ್ರ ಗುತ್ತಿಗೆಗೆ ಅಂತ ಬಿಟ್ಟಿದ್ದೀನಿ. ಅದ್ ಸರಿ, ಜಮೀನ್ ಮಾರಿ ಎಷ್ಟ್ ಸಿಕ್ತು? ಜಾಸ್ತಿ ಏನೂ ಸಿಕ್ಕಿಲ್ಲ ಅತ್ತೆ, ಹೆಚ್ಚು ಕಮ್ಮಿ ಒಂದು 10-15 ಲಕ್ಷ ಬಂತಷ್ಟೇ. ಹೌದಾ? ಹ್ಮ್. ಸರಿ ಸರಿ, ಹೌದು, ಆ ದುಡ್ಡೆಲ್ಲಿದೆ? ಇಲ್ಲೇ ಇದೆ ಅತ್ತೆ, ಈ ಬ್ಯಾಗ್ ಒಳಗಡೆನೇ ಇದೆ. ನೆನ್ನೆ ಅಷ್ಟೇನೆ ಜಾಗ ಕೊಟ್ಟು ಅವ್ರ ಹತ್ರ ದುಡಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದೆ. ಹೌದಾ? ಸರಿ ಸರಿ. ಆ, ಇಲ್ಲೇ ಒಂದ್ ಕಾರ್ ತಗೊಂಡು ಟ್ರಾವೆಲ್ಸ್ ತರ ನಡ್ಸಕ್ ಹೋಗ್ತೀಯಾ? ಹೌದು ಅತ್ತೆ. ನಿನ್ ಮನ್ಸಿಗೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಅರ್ಜುನ್. ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಅತ್ತೆ. ನೀವು ಈ ಥರ ಮಾತಾಡ್ತಾ ಇರೋದು ಕೇಳಿಸ್ಕೊಂತಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಅತ್ತೆ.
ಎಲ್ಲರೂ ಚೆನ್ನಾಗಿದಾರತ್ತೆ. ಹ್ಮ್. ಏನಿದು ಮಾವ? ಹ್ಮ್? ಯಾವಾಗ ಬಂದ್ರಿ ನೀವು? ನಾನು ಹೀಗಷ್ಟೇ ಬಂದೆ ಪಲ್ಲವಿ. ನೀನ್ ಹೇಗಿದ್ಯಾ? ಆ ನಾನ್ ಚೆನ್ನಾಗಿದ್ದೀನಿ ಮಾವ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪಲ್ಲವಿ. ಇಷ್ಟು ಬೆಳಗ್ಗೆನೆ ಬಂದಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಯ್ತೇನು? ಏನಿಲ್ಲ, ಸುಮ್ನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಸರಿ. ಊರಿಂದ ಬರ್ತೀನಿ ಅಂತ ಹೇಳಿದಿದ್ರೆ ನಾನೇ ನಿಮ್ಮನ್ ಬಂದು ಗಾಡಿಯಲ್ಲಿ ಪಿಕಪ್ ಮಾಡ್ತಿದ್ನಲ್ಲ ಮಾವ. ಹಂಗೇನಿಲ್ಲ, ಬೆಳಿಗ್ಗೆನೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಒಂದು ಆಟ ಮಾಡ್ಕೊಂಡು ಬಂದೆ. ಓ ಹೌದಾ, ಹ್ಮ್. ಸರಿ ಮಾವ. ನನಗ್ ಕಾಲೇಜಿಗೆ ಟೈಮ್ ಆಯ್ತು, ನಾನ್ ಹೋಗ್ಬರ್ತೀನಿ. ಹಾ, ಓಕೆ, ಬಾಯ್. ಬಾಯ್. ಏ ಪಲ್ಲವಿ, ಸ್ವಲ್ಪ ನಿಂತ್ಕೋತೀಯಾ? ಹ್ಮ್. ಟಿಫನ್ ಮಾಡಿದೀನಿ, ತಿನ್ಕೊಂಡು ಹೋಗ್ಬೇಕು ತಾನೆ? ಹಾ. ನಾನ್ ಡೈಲಿ ಟಿಫನ್ ಮಾಡಿಡೋದು, ನೀನ್ ತಿಂದೇ ಹಾಗೆ ಹೋಗೋದು. ಹ್ಮ್. ಡೈಲಿ ನೀನ್ ಹೀಗೆ ಮಾಡ್ತಿದ್ರೆ ಹೊಟ್ಟೆ ಕೆಟ್ಟ ಹೋಗಲ್ವಾ? ಅಮ್ಮ, ಕಾಲೇಜ್ ಕ್ಯಾಂಟೀನಲ್ಲಿ ನಾನ್ ತಿನ್ಕೋತೀನಿ. ಸ್ವಲ್ಪ ಅರ್ಥ ಮಾಡ್ಕೋ. ಇವತ್ತು ಕಾಲೇಜಿಗೆ ಬೇಗ ಹೋಗ್ಬೇಕು, ಸರಿನಾ? ಈ ಕತೆಗಳನ್ನೆಲ್ಲ ಬೇರೆ ಹ್ಮ್. ಯಾರತ್ರ ಆದ್ರೂ ಹೋಗಿ ಹೇಳು. ಟಿಫನ್ ಮಾಡಿದೀನಿ, ಬಂದು ಸುಮ್ನೆ ತಿನ್ಕೊಂಡು ಹೋಗು, ಸರಿನಾ? ಅಯ್ಯೋ ಅಮ್ಮ, ಕಾಲೇಜಲ್ಲಿ ಇವತ್ತೊಂದು ಫಂಕ್ಷನ್ ಇದೆ. ಈಗಾಗ್ಲೇ ಲೇಟ್ ಆಗೋಯ್ತು. ನಿನಗ್ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಛೇ. ಏ ಪಲ್ಲವಿ, ಸ್ವಲ್ಪ ಇರೇ, ತಿನ್ಕೊಂಡು ಹೋಗು ಅಂದೆ ತಾನೆ? ಏ ಅರ್ಜುನ್, ನೀನು ಅವಳ ಜೊತೆ ಟಿಫನ್ ತಿಂತೀಯಾ? ನಾನು ಒಂದು ಸ್ವಲ್ಪ ಟೈಮ್ ಬಿಟ್ಕೊಂಡು ತಿಂತೀನತ್ತೆ. ಸರಿ ಸರಿ. ಹ್ಮ್. ಅರ್ಜುನ್, ಹ್ಮ್ ಬಾ ಅರ್ಜುನ್, ಇಲ್ಲಿ ಬಂದ್ ಕುತ್ಕೋ, ಮಾತಾಡೋಣ. ಹ್ಮ್ ಆಚೆ ಹೋಗಿ ಯಾಕೆ ಕಷ್ಟಪಡ್ಬೇಕು ಅರ್ಜುನ್? ಇಲ್ಲೇ ನಮ್ ಜೊತೆ ಇರ್ಬೋದಲ್ವಾ? ಆ, ಇಲ್ಲ ಅತ್ತೆ, ಹೊರಗಡೆ ಯಾವ್ದಾದ್ರು PG ಇಲ್ಲ ಅಂದ್ರೆ ಹಾಸ್ಟೆಲ್ನ ನೋಡಿ ಅಲ್ಲೋಗಿರೋಣ ಅಂತಿದ್ದೀನಿ. ಅರೆ, ಏನಾಗಿದೆ ನಿನ್ಗೆ? ಇಷ್ಟು ದೊಡ್ಡ ಮನೆ ಇರ್ಬೇಕಿದ್ರೆ ಹೊರಗ್ ಹೋಗಿರ್ತೀನಿ ಅಂತ ಹೇಳ್ತಿದ್ಯಾ? ಆ ಥರ ಅಲ್ಲ ಅತ್ತೆ, ನಾನಿಲ್ಲಿ ಇರ್ತೀನಿ ಅಂದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ. ಏನ್ ಹೇಳ್ತಿದ್ಯಾ ನೀನು? ನಮ್ಗ್ ಹೇಗ್ ತೊಂದ್ರೆ ಆಗುತ್ತೆ? ಈ ಮನೆಯಲ್ಲಿ 2 ಬೆಡ್ರೂಮ್ ಇದೆ. 1 ಬೆಡ್ರೂಮ್ ಅಲ್ಲಿ ನೀನ್ ಉಳ್ಕೋ, ಇನ್ನೊಂದ್ ಬೆಡ್ರೂಮ್ ಅಲ್ಲಿ ನಾವಿರ್ತೀವಿ. ಆಗ ಓಕೆ, ನಾನು ಇರೋದ್ರಿಂದ ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ? ಲೇ, ನಾನ್ ನಿನ್ ಸ್ವಂತ ಅತ್ತೆ ಕಣೋ. ಯಾಕ್ ಮೂರನೇವ್ರ ಹತ್ರ ಮಾತಾಡೋಗ್ ಮಾತಾಡ್ತಾ ಇದೀಯಾ? ಇನ್ಮೇಲೆ ನೀನ್ ನಮ್ ಜೊತೆನೇ ಇರ್ತೀಯ, ಸರಿನಾ? ಸರಿ ಅತ್ತೆ. ಪಲ್ಲವಿ, ಹ್ಮ್? ನಾನು ನೀನು ನಮ್ ರೂಮಲ್ಲೇ ಇರೋಣ. ಮಾವ ನಿನ್ ರೂಮಲ್ಲಿ ಇರ್ತಾರೆ, ಓಕೆನಾ? ಹ್ಮ್, ನನಗೋಕೆ.